ಇವತ್ತು ಸಂಡೇ. ಸಂಡೇ ಮತ್ತು 2 ಆಗ್ಯದ ಟೈಮು. ಮತ್ತು ನಾಡ್ದು ಡ್ಯೂಟಿಗೆ ಹೋಗಬೇಕು. ಡೈಲಿ ರುಟೀನ್ ಬೇಜಾರು ಅನ್ಸ್ಲತ್ತವ. ಟೈಮ್ ಒಂದೊಂದು ಘಟನೆಗಳು ನೆನೆಸ್ಕೊಂಡ್ರು ಭಾಳ ಮನ್ಸಿಗೆ ಬೇಜಾರು ನೋವು ಅನ್ಸ್ಲತ್ತವ. ಹತ್ತು ಬಿಡ್ಬೇಕು ಅನ್ಸ್ಲತ್ತು. ಬಟ್ ಕಣ್ಣಿನ ಕಡಿ ತನಕ ನೀರು ಬರ್ತವೆ. ಬಟ್ ಕಣ್ಣಿನ ಕೆಳಗೆ ಬರಲ್ಲ. ಯಾಕೆ ಹಂಗಾಗ್ತದೆ ಅನ್ನೋ ಗೊತ್ತಿಲ್ಲ. ಎಷ್ಟೇ ಮನಸ್ಸು ಗಟ್ಟಿ ಮಾಡ್ಕೊಂಡಿರಬೇಕು ಅಂದ್ಕೋತೀನಿ. ಎಷ್ಟೇ ಎಲ್ಲ ಯಾವುದೇ ವಿಷಯದ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಹೆಂಗಂತಾರ, ಅದೇನೋ ಅಂತಾರಲ್ಲ, ದೃಢವಾಗಿರಬೇಕು, ತಟಸ್ಥ ಆಗಿರಬೇಕು. ಅದು ಇಂಗ್ಲೀಷಾಗ ಏನೋ ಅಂತಾರಲ್ಲ ವರ್ಡು, ನ್ಯೂಟ್ರಲ್ ಆಗಿರಬೇಕು ಅಂದ್ಕೋತೀನಿ. ತೋರಿಸ್ಕೋತೀನಿ ಹೊರಗಿನವ್ರಿಗೆ ಎಲ್ಲರಿಗೆ ನ್ಯೂಟ್ರಲ್ ಆಗಿದ್ದ, ಏನೋ ಫೀಲ್ ಮಾಡ್ಕೊಂಬಲ್ಲ ಅಂದಂಗೆ ಯಾವುದು ಮನ್ಸಿಗೆ ಅಥವಾ. ಬಟ್ ಎಲ್ಲಿ ನಾ ಒಬ್ಬಂಟಿಯಾಗಿರ್ತಲ್ಲ, ನಾ ಒಬ್ಬವನೇ ಇದ್ದ. ಈಗ ಪ್ರೆಸೆಂಟಿಗೆ ನಮ್ಮ ಮನೆಗೆ ಒಬ್ಬನೇ ಇದ್ದೀನಿ. ಅವಾಗ ಏನೇನೋ ಹಿಂದಿನ ವಿಚಾರಗಳು ಬರ್ತಾವ, ಹಿಂದಾದಂಥ ಘಟನೆಗಳು ನೆನಪು ಬರ್ತಾವೆ. ಒಂದೊಂದು ಎಕ್ಸಾಂಪಲಾಗಿ ಪಪ್ಪನ ನೆನಪೇ ಬರಲಿ, ಏನೋ ಒಂದು ಮನೆಗೆ ಆಗಿದ್ದ ವಿಷಯಗಳೇ ಆಗಲಿ, ಆ ಖುಷಿಗಿನ್ನ ಏನೋ ಮಿಸ್ ಮಾಡ್ಕೊಂಡಿದ್ದು, ಏನೋ ಒಂದು ಕಹಿ ಘಟನೆ ಆಗಿದ್ದೆ ನೆನಪು ಬಂದು ಮನಸ್ಸು ಭಾರ ಅನಿಸ್ತದೆ. ಅದು ಹ್ಯಾಂಗೆ ಹಾರಿಕೆ ಮಾಡ್ಬೇಕಂತ ಗೊತ್ತಾಗಲ್ಲ. ದೇವ್ರು ಎಲ್ಲ ಗಣಸರಿಗೆ ಹೆಂಗೆ ಕೊಟ್ಟನಪ್ಪ, ನನಗೊಬ್ಬನಿಗೆ ಹೆಂಗೆ ಕೊಟ್ಟನೋ ಗೊತ್ತಿಲ್ಲ. ಒಂದೊಂದು ಸಲ ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಕೈನಾಗ ದುಡ್ಡಿಲ್ಲ, ದುಡ್ಡು ಅದು ನನ್ನ ತಂದೆದು ಗಿಫ್ಟ್ ಅನ್ಬೇಕು. ಅದೊಂದು ತಿಂಗಳಿಗೆ ಪಗಾರ ಹೊಂಟದ ಅಷ್ಟೇ. ಬಟ್ ಅದನ್ನು ದುಡ್ಡು ಕೈದಾಗ ನಿಂದಿರಲ್ಲ. 15 ಇಲ್ಲ 20ನೇ ತಾರೀಕು ಮಟ್ಟಿಗೆ ಖಾಲಿ. ಇಲ್ಲ ಒಂದು ಕಡೆ ಸ್ಟೇಬಲ್ ಇದ್ದ ಅನ್ನಿಸ್ತದೆ. ಬಟ್ ಇಷ್ಟೇ ಹಣ ಲೈಫಿಗೆ ಸಾಕಾಗಲ್ಲ. ಮದುವೆಗಿಂತ ಮುಂಚೆ ಹೆಂಗೆ ಅನಿಸ್ತಾಯಿತ್ತು, ಸರಳ ಜೀವನ, ಉನ್ನತ ವಿಚಾರ ಇಷ್ಟೇ. ಬಟ್ ಮದುವೆ ಆಗಿದ್ಮ್ಯಾಕ ಎಷ್ಟಿದ್ರೂ ಕಮ್ಮಿ. ಯಾಕೆ ಹಿಂಗೆ? ನಮ್ಮದು ಆಸೆಗಳು ಹೆಚ್ಚಿಗಾದವ, ಆಸೆ ಬೆಲೆಗಳು ಹೆಚ್ಚಿಗಾದವ. ಯಾಕೆ ಹಿಂಗಾಲತ್ತು ಅನ್ನೋದೇ ಅರ್ಥ ಆಗುತ್ತೆ ಒಂದೊಂದ್ಸತಿ. ಒಟ್ಟಿನಲ್ಲಿ ನಂದು ಬೇಡಿಕೆ ಏನು ಹೆಚ್ಚಿಗೇನಿಲ್ಲ. ಬಟ್ ಪೂರೈಸ್ಕೊಳ್ಳೋಕ್ಕಾಗಲ್ಲ ಉಂಟು. ಯಾಕೆ ಹಂಗಾಲತ್ತೋ ಗೊತ್ತಿಲ್ಲ. ಏನೋ ಒಂದು ಇವಾಗ ನಂದು ಲೈಫ್ನ, ನನ್ನ ಕುಟುಂಬಕ್ಕೊಂದು ಹೊಸ ಮೆಂಬರ್ ಬರ್ತದೆ ಅಂತ ಅನ್ನೋದೇ ಒಂದು ಖುಷಿ ಅಷ್ಟೇ. ಆದರೂ ಹಾದಿನಾಗಿದ್ದೀನಿ, ಆದ್ರೆ ಆಸೆನಾಗಿದ್ದೀನಿ ಅಷ್ಟೇ. ದೇವ್ರು ಕಣ್ಣು ಬಿಡಲಿ, ಮೊದಲಿನಂಗೆ ಆಗಲಿ, ಇರಲಿ ಅಷ್ಟೇ, ಮತ್ತೇನಿಲ್ಲ. ಅದು ಏನೇ ಖರ್ಚು ಬಂತಂದ್ರೆ ಅಟ್ಲೀಸ್ಟ್ ಅದ್ರ ಮುಖ ನೋಡಿ, ಅದರ ಆ್ಯಕ್ಟಿವಿಟಿ ನೋಡ್ರೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಆಗ್ತಾನೋ ಅಂತಂಬೋದು ಅಷ್ಟೇ, ಮತ್ತಿಲ್ಲ.